ಪ್ರೀತಿಯುಳ್ಳ ದೇವರ ಮಕ್ಕಳೇ, ಶಿಲುಬೆಯಲ್ಲಿ ನಮ್ಮನ್ನು ಒಂದು ಮಾಡಿದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ 2:14 ವಚನ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದನು. ಪ್ರಿಯರೇ, ಇಂದು ಇಡೀ ಪ್ರಪಂಚವನ್ನು ನೋಡುವಾಗ ಯುದ್ಧಗಳು, ಜಗಳಗಳು, ಗೊಂದಲಗಳು ಮತ್ತು ಧಾರ್ಮಿಕ ಭೇದ ಭಾವಗಳಿಂದ ತುಂಬಿ ಹೋಗಿದೆ. ಜನರು ಒಬ್ಬರಿಗೊಬ್ಬರು ಹಗೆತನ ಮತ್ತು ದ್ವೇಷದಿಂದ ಶಾಂತಿ ಇಲ್ಲದೆ ಬದುಕುತ್ತಿದ್ದಾರೆ. ಸತ್ಯವೇದದಲ್ಲಿ ನೋಡುವಾಗ ಮೊದಲ ಕುಟುಂಬದಲ್ಲಿ ಹುಟ್ಟಿದ ಕಾಯಿನನು ತನ್ನ ಸಹೋದರನಾದ ಏಬೇಲನನ್ನು ಕೊಂದನು. ಅಂದು ಕಾಯಿನನ ಮೂಲಕ ಪ್ರಾರಂಭವಾದ ಹಗೆತನವು ಇಂದು ಜಗತ್ತಿನಲ್ಲಿ ಜಾತಿಯ ದಂಗೆಗಳು ಮತ್ತು ಮತೀಯ ಗಲಭೆಗಳಾಗಿ ಮುಂದುವರಿಯುತ್ತಲೇ ಇದೆ. ಇದರಿಂದ ನಾವು ವಾಸಿಸುವ ದೇಶದಲ್ಲಿ ಮತ್ತು ಸ್ಥಳಗಳಲ್ಲಿ ಇಂದಿಗೂ ಜನರು ಹಗೆತನ ಮತ್ತು ಕಹಿ ಮನೋಭಾವದ ವಿಭಜನೆಯಲ್ಲಿ ಬದುಕುತ್ತಿದ್ದಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಶಾಂತಿಯ ಕಾರಣಕರ್ತನಾಗಿದ್ದಾನೆ. ಆತನು ಇಬ್ಬರನ್ನು ಒಂದು ಮಾಡಿ ಹಗೆತನವೆಂಬ ವಿಭಜನೆಯ ಮಧ್ಯ ಗೋಡೆಯನ್ನು ಕೆಡವಿ ಹಾಕಿದನು. ವಿಧಿರೂಪವಾಗಿದ್ದ ನಿಯಮಗಳನ್ನು ತನ್ನ ದೇಹದಲ್ಲಿ ಇಲ್ಲದಂತೆ ಮಾಡಿ ಇಬ್ಬರನ್ನು ತನ್ನಲ್ಲಿ ಒಬ್ಬ ಹೊಸ ಮನುಷ್ಯನನ್ನಾಗಿ ಸೃಷ್ಟಿಸಿ ಶಾಂತಿಯನ್ನು ಉಂಟು ಮಾಡಿದನು. ಶಿಲುಬೆಯ ಮೂಲಕ ಆ ಹಗೆತನವನ್ನು ಕೊಂದು ಅದರ ಮೂಲಕ ಇಬ್ಬರನ್ನು ಒಂದೇ ದೇಹವಾಗಿ ದೇವರೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾನೆ. ಅದಲ್ಲದೆ ಆತನು ಬಂದು ದೂರವಿದ್ದವರಿಗೂ ಮತ್ತು ಸಮೀಪದಲ್ಲಿದ್ದವರಿಗೂ ಶಾಂತಿಯ ಸುಸಮಾಚಾರವನ್ನು ಸಾರಿದನು. ಆದದ್ದರಿಂದ ನೀವು ಸಹ ಒಬ್ಬರಿಗೊಬ್ಬರು ದಯವಿಟ್ಟು ಕ್ಷಮಿಸಿರಿ. ಹಗೆತನ, ಕಹಿ ಮತ್ತು ದ್ವೇಷಗಳನ್ನು ಮರೆತು ಬಿಡಿ. ಕ್ರಿಸ್ತನು ಹಗೆತನವನ್ನು ನೀಗಿಸಿದಂತೆ ನೀವು ಕೂಡ ಜಗಳಗಳನ್ನು, ಅಸೂಹೆ ಮತ್ತು ವಾಗ್ವಾದಗಳನ್ನು ಕಿತ್ತೆಸೆದು ಶಿಲುಬೆಯ ಶಕ್ತಿಯಿಂದ ಸಮಾಧಾನವನ್ನು ಹೊಂದಿಕೊಂಡು ಹೊಸ ಮನುಷ್ಯರಾಗಿ ಬಾಳಿರಿ. ಕ್ರಿಸ್ತನು ಎಲ್ಲರನ್ನ ಪ್ರೀತಿಸಿದಂತೆ ನಾವು ಕೂಡ ಇತರರನ್ನು ಪ್ರೀತಿಸೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಬಲಪಡಿಸಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.